ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಜೇಸ್ ಕಿಚನ್. ನಿಮ್ಗೇನಾದರೂ ನಮ್ಮ ಚಾನಲ್ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ. ಬನ್ನಿ ಫ್ರೆಂಡ್ಸ್, ನಾವು ಇವತ್ತು ಕ್ಯಾಲ್ಶಿಯಂ ರಿಚ್ ಲಡ್ಡು ಮಾಡೋಣ. ಎಳ್ಳಿನ ಲಡ್ಡು ಫ್ರೆಂಡ್ಸ್ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು 1/4 kg ಎಳ್ಳು ತೊಗೊಳ್ಳಿ, ಬಿಳಿ ಎಳ್ಳು ನೈಲಾನ್ದು. ಅರೋಮ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಎಣ್ಣೆ ಏನು ಹಾಕೋದು ಬೇಕಾಗಿಲ್ಲ, ಡ್ರೈ ರೋಸ್ಟು ಹಾಗೇ ಮಾಡ್ಕೊಳ್ಳಿ. ಎಳ್ಳೆಲ್ಲ ಚಿಟಪಟ ಅಂತ ಸೌಂಡ್ ಬರ್ತಾ ಇರುತ್ತೆ, ಹಾಗೆ ಅರೋಮ ಬರ್ತಾ ಇರುತ್ತೆ. ಅಂಥವರೆಗೂ ನೀವು ಒಂದು ಮೀಡಿಯಮ್ ಫ್ಲೇಮಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಷ್ಟ ಆದರೆ ಸಾಕಾಗುತ್ತೆ. ಈಗ ಇದನ್ನು ಕೂಲ್ ಡೌನ್ ಮಾಡಿಕೊಂಡು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ 1-2 ಏಲಕ್ಕಿ ಸೇರಿಸಿ ಅರೋಮಾಗೆ ನಾನು ಸಿಪ್ಪೆ ತೆಗ್ದಾಕ್ತಾಯಿದ್ದೀನಿ. ಸಿಪ್ಪೆ ಹಾಗೆ ಬಾಯಿಗೆ ಸಿಗ್ತಾ ಇರುತ್ತೆ ಅಂತ. ನೀವು ಹಾಗೆ ಹಾಕ್ಕೊಳ್ಳೋದಾದರೆ ಹಾಗೆಯೇ ಹಾಕ್ಕೊಳ್ಳಿ. ಹಾಗೆಯೇ ಇದಕ್ಕೆ 200 ಗ್ರಾಮು ಬೆಲ್ಲನ ಪುಡಿ ಮಾಡಿ ಸೇರಿಸ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ ಪಲ್ಸ್ ಮೋಡಲ್ಲಿ ಮತ್ತು ನಾರ್ಮಲ್ ಮೋಡಲ್ಲಿ ಫುಲ್ ಎಣ್ಣೆ ಬಿಟ್ಕೊಳೋವರೆಗೂ ನೀವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಆವಾಗೇ ಅದು ಉಂಡೆ ಕಟ್ಟೋಕೆ ಬರೋದು. ಇಲ್ಲಿ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಯೂಸ್ ಮಾಡ್ತಾಯಿಲ್ಲ. ಎಳ್ಳಿನಲ್ಲಿರೋದೇ ಎಣ್ಣೆ ಅಂಶನೇ ಸಾಕಾಗುತ್ತೆ. ಅದಕ್ಕೇ ಈ ಥರ ಎಣ್ಣೆ ಬಿಟ್ಕೊಳೋವರೆಗೂ ನೀವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಮಿಕ್ಸಿಲೇ ಆಫ್ ಮಾಡಿ ಆನ್ ಮಾಡಿ ಪಲ್ಸ್ ಮೋಡಲ್ಲಿ ಮಾಡ್ಕೋತಾ ಇದ್ದರೆ ಈ ಥರ ಎಣ್ಣೆ ಬಿಟ್ಕೊಂಡು ಈ ಥರ ಉಂಡೆ ಶೇಪಲ್ಲೇ ಅದೇ ಬರುತ್ತೆ. ಈಗ ನೋಡಿ, ಎಣ್ಣೆ ತುಪ್ಪ ಬೆಣ್ಣೆ ಏನೂ ಹಾಕಿಲ್ಲ, ಹಾಗೆಯೇ ಉಂಡೆ ಕಟ್ತಾ ಇದ್ದೀನಿ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ. ಎಳ್ಳಿನಲ್ಲಿರೋ ಎಣ್ಣೆ ಅಂಶನೇ ಸಾಕಾಗುತ್ತೆ. ವೆರಿ ರಿಚ್ ಕ್ಯಾಲ್ಶಿಯಂ ಫ್ರೆಂಡ್ಸ್. ಮಕ್ಕಳಂತೂ ಎಳ್ಳು ತಿನ್ನೋಲ್ಲ, ಈ ಥರ ಲಡ್ಡು ಮಾಡಿಕೊಡಿ, ಎಷ್ಟು ಈಸಿಯಾಗಿ ಖಾಲಿ ಮಾಡ್ತಾರೆ ನೋಡಿ. ಈಗ ಎಳ್ಳಲ್ಲಿ ಕೋಟಿಂಗ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ವೆರಿ ಹೆಲ್ದಿ ಆ್ಯಂಡ್ ಕ್ಯಾಲ್ಶಿಯಂ ರಿಚ್ ಲಡ್ಡು ರೆಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಎಳ್ಳಂತೂ ತಿನ್ನಲ್ಲ, ಈ ಥರ ಎಳ್ಳಿನ ಲಡ್ಡು ಮಾಡಿಕೊಡಿ, ಎಲ್ಲ ಖಾಲಿ ಮಾಡ್ತಾರೆ. ಇದನ್ನು ನಾವು ಒಂದು 2-3 ದಿನದವರೆಗೂ ಸ್ಟೋರೇಜ್ ಮಾಡ್ಕೋಬೋದು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ಒಂದು 2-3 ದಿನ ಇಟ್ಕೋಬೋದು. 2-3 ದಿನ ಇರೋದೇ ಇಲ್ಲ ಫ್ರೆಂಡ್ಸ್. ಎಲ್ಲರೂ ತಿಂದರೆ ಖಾಲಿ ಆಗೋಗುತ್ತೆ. ನೋಡಿ ಏನು ಸಾಫ್ಟಾಗಿ ಬಂದಿದೆ, ಏನು ಸಖತ್ತಾಗಿ ಬಂದಿದೆ. ಟೇಸ್ಟ್ ಮಾಡೋಣವಾ? ನಿಜವಾಗ್ಲೂ ಫ್ರೆಂಡ್ಸ್ ಸೂಪರಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಹಾಗೆ ಯಾವ್ಯಾವ ಲಡ್ಡು ಮಾಡ್ತೀರಾ ಕಮೆಂಟ್ ಮಾಡಿ. ಥ್ಯಾಂಕ್ ಯು.